ನಮಸ್ಕಾರ ವೀಕ್ಷಕರೇ, ಹಿಂದೂಸ್ತಾನ್ ಲೈವ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ಕೊಳಚೆ ದುರಂತ. ಗ್ರಾಮಸ್ಥರು ನಮಗೆ ಕಳಿಸಿರುವ ಈ ವಿಡಿಯೋ ನೋಡಿ. ರಸ್ತೆ ಪಕ್ಕದ ಚರಂಡಿ ತುಂಬಿ ಕೊಳಚೆ ನೀರು ನಿಂತುಕೊಂಡಿದೆ. ನೀರು ಮುಂದೆ ಹೋಗಲು ದಾರಿಯೇ ಇಲ್ಲ. ರಸ್ತೆ ಮಧ್ಯೆ ದೊಡ್ಡದೊಂದು ಗುಂಡಿ ಬಿದ್ದಿದೆ. ಮಕ್ಕಳು ಆಟವಾಡಲು ಹೊರಗೆ ಹೋದರೆ ಬಿದ್ದು ಬಿಡ್ತಾರಾ ಅಂತ ಜನರು ಭಯಪಡುವಂತಾಗಿದೆ. ದುರ್ವಾಸನೆ, ಸೊಳ್ಳೆ ಕಾಟದಿಂದ ಡೆಂಗು, ಮಲೇರಿಯಾ ಭೀತಿ ಎದುರಾಗಿದೆ. ಗ್ರಾಮಸ್ಥರು ಹಿಂದೂಸ್ತಾನ್ ಲೈವ್ಗೆ ತಿಳಿಸಿರುವ ಪ್ರಕಾರ ಚರಂಡಿ ತುಂಬಿ ನೀರು ನಿಂತಿದೆ ಎಂದು ಪಿಡಿಒ ಅವರ ಗಮನಕ್ಕೆ ಹಲವು ಬಾರಿ ತಂದರೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸುಮ್ಮನಿದ್ದಾರೆ ಎಂದು ನಮಗೆ ಹೇಳಿದ್ದಾರೆ. ನಿಂತ ನೀರು ನಿಂತ ಅಧಿಕಾರಿಗಳಿಗೆ ಕನ್ನಡಿ ಹಿಡಿದಿದೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ಸ್ವಚ್ಛತೆ ಕಾಪಾಡುವುದು ಪಿಡಿಒ, ಇಒ ಅವರ ಕರ್ತವ್ಯ. ಕರ್ತವ್ಯ ಲೋಪ ಎಸಗಿರುವ ಪಿಡಿಒ ಮತ್ತು ತಾಲೂಕು ಇಒ ಅವರಿಗೆ ಜಿಲ್ಲಾಧಿಕಾರಿಗಳು ಕೂಡಲೇ ನೋಟಿಸ್ ನೀಡಿ ಎಚ್ಚರಿಕೆ ಕೊಡಬೇಕು. ಮಕ್ಕಳ ಜೀವಕ್ಕೆ ಕುತ್ತು ಬಂದರೆ ಯಾರು ಹೊಣೆ? ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ಮಾಡಿಸಿ ಆದಷ್ಟು ಬೇಗ ಕೊಳಚೆ ನೀರು ತೆರವುಗೊಳಿಸಿ ರಸ್ತೆ ಗುಂಡಿ ಮುಚ್ಚಿಸಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಹಿಂದೂಸ್ತಾನ್ ಲೈವ್ ಈ ವಿಷಯವನ್ನು ಫಾಲೋ ಅಪ್ ಮಾಡಲಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವೀಕ್ಷಕರಿಗೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಹಿಂದೂಸ್ತಾನ್ ಲೈವ್.